ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಸೌತ್ ಆಫ್ರಿಕಾ ತಂಡ ಅಫಿಷಿಯಲಿ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಭಯಂಕರವಾಗಿ ಗೆದ್ದು ಕ್ವಾಲಿಫೈ ಆದರು ಅಂತ ಹೇಳಬೇಕು. ಸೆಮಿಫೈನಲ್ಗೆ ಕಾಲಿಟ್ಟರು ಅಂತ ಹೇಳಬೇಕು. ಕಾಲಿಟ್ಟ ನಂತರ ಸೌತ್ ಆಫ್ರಿಕಾದ ನಾಯಕ ಬೌಮ್ ಅವರೊಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನ್ಯೂಜಿಲೆಂಡ್ ಮತ್ತು ಭಾರತ ತಂಡ ಎರಡು ತಂಡಕ್ಕೆ ಅನ್ವಯಿಸಿದ ಸ್ಟೇಟ್ಮೆಂಟ್ ಅಂತ ಹೇಳಬೇಕು. ಹಾಗಾದರೆ ಏನಂತ ಕೊಟ್ಟಿದ್ದಾರೆ ಬೌಮ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಅನಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ, ತಡ ಮಾಡದೆ. ನಿಮಗೆಲ್ಲ ಗೊತ್ತಿರ್ಬೋದು, ಏನಾದ್ರೆ ಅಫ್ಘಾನಿಸ್ತಾನದವರು ಕ್ವಾಲಿಫೈಗೆ ಸೆಮಿಫೈನಲ್ ಹೋಗ್ಬೇಕಿತ್ತು ಅಂದರೆ ಇಲ್ಲಿ ಇಂಗ್ಲೆಂಡ್ ತಂಡ ಗೆಲ್ಲಬೇಕಿತ್ತು. ಅದು ಕೂಡ 11 ಚೇಸ್ ಮಾಡಬೇಕಿತ್ತು ಅಥವಾ 200 ರನ್ನಿಂದ ಗೆಲ್ಲಬೇಕಿತ್ತು, ಆ ರೀತಿ ಇತ್ತು ಅಂತ ಹೇಳಬೇಕು. ಆದರೆ ಇಲ್ಲಿ ಇಂಗ್ಲೆಂಡ್ ಅವರು ಮುಗ್ಗರಿಸಿ ಬಿದ್ದರು ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡಿದಂಥ ಇಂಗ್ಲೆಂಡ್ ಅವರು 179ಕ್ಕೆ ಆಲ್ಔಟ್ ಆಗ್ತದೆ ಅಂತ ಹೇಳಬೇಕು 38 ಓವರಲ್ಲಿ. ಆನಂತರ ಇದನ್ನು ಚೇಸ್ ಮಾಡೋಕ್ಕೆ ಬಂದಂಥ ಸೌತ್ ಆಫ್ರಿಕಾ ಅವರು 181 3 ವಿಕೆಟ್ ಕಳ್ಕೊಂಡು 29 ಓವರ್ಗೆ ಮುಗಿಸಾಕ್ತಾರೆ ಈ ಮ್ಯಾಚ್ ಅಂತ ಹೇಳಬೇಕು. ಇಲ್ಲಿ ಅವರು ಕ್ಲಾಸಿಕ್ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಸೌತ್ ಆಫ್ರಿಕಾ ಟೀಮ್ ಅಂತ ಹೇಳಬೇಕು. ಗೆದ್ದ ನಂತರ ಸೆಮಿಫೈನಲ್ಗೆ ಅಫಿಷಿಯಲಿ ಕ್ವಾಲಿಫೈ ಆದರೂ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಅಂತ ಹೇಳಬೇಕು. ಈಗ ಭಾರತ ಮೇಲೆ ಯಾರ್ಯಾರ್ತಾರಪ್ಪ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂತಾರೆ ಇಲ್ಲಿ ನ್ಯೂಜಿಲೆಂಡ್ ಅಥವಾ ಭಾರತ ತಂಡ ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಟೇಬಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು. ಬೌಮ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಬೇಕು. ನಾವು ಸೆಮಿಫೈನಲ್ ಭಾರತ ಮತ್ತು ಯಾವುದೇ ಒಂದು ತಂಡ ಬತ್ತೋದ್ರು ಕೂಡ, ಭಾರತ ಮತ್ತು ನ್ಯೂಜಿಲೆಂಡ್ ಯಾವುದೇ ತಂಡ ಬತ್ತೋದ್ರು ಕೂಡ ನಾವು ಸೋಲಿಸ್ತೀವಿ, ಗೆದ್ದು ನಾವು ಫೈನಲ್ಗೆ ಹೋಗ್ತೀವಿ. ನಮಗೂ ಕೂಡ ಸುಮಾರು ವರ್ಷಗಳ ಕನಸಿದೆ ಒಂದು ICC ಟ್ರೋಫಿ ಗೆಲ್ಲಬೇಕು ಅಂತ. ಈ ಕನಸನ್ನು ಈಗ ಭಗ್ನ ಮಾಡ್ತೀವಿ. ನಮ್ಗೆ ಯಾವುದೇ ತಂಡ ಬಂದರೂ ಲೆಕ್ಕಕ್ಕೆ ಈ ವರ್ಷ ತುಂಬಾ ಚೆನ್ನಾಗಿ ಯಾವುದೇ ತಂಡ ಬಂದರೂ ಕೂಡ ಬಡ್ದು ನಾವು ಮುಂದೆ ಹೋಗ್ತೀವಿ, ಸೋಲ್ಸೋರ್ನ ಮುಂದೆ ಹೋಗ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇಲ್ಲಿಂದ ನಾವು ಒಂದು ಅಧ್ಯಾಯ ಶುರು ಮಾಡ್ತೀವಿ. ನಾವು ಕಪ್ ಹೊಡೆದ್ತೀವಿ, ಸಲ ಚಾಂಪಿಯನ್ಸ್ ಟ್ರೋಫಿ ಹೊಡೆದು ನಾವು ICC ಟ್ರೋಫಿಗೆ ನಾವು ಕೂಡ ಹೆಸರು ಸೇರ್ಪಡೆ ಮಾಡ್ತೀವಿ ಅಂತ ಬೌಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಜೈ